giraffe has a long... ಮಾಡು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಆಲ್ಮೋಸ್ಟ್ ಒಂದು ವಾರನೇ ಗ್ಯಾಪ್ ಆಗಿಬಿಟ್ಟಿದೆ ವೀಡಿಯೋ ಹಾಕಿ. ಹುಷಾರಿರಲಿಲ್ಲ, ಸ್ವಲ್ಪ ಕೆಮ್ಮು ನೆಗಡಿ ಎಲ್ಲ ಆಗಿ ವೀಸಿಂಗ್ ಶುರು ಆಗಿಬಿಟ್ಟಿತ್ತು. ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ವೀಡಿಯೋಸ್ ಕೂಡ ಮಾಡ್ಕೊಳಕ್ಕಾಗಲಿಲ್ಲ. ತುಂಬ ಸುಸ್ತಾಗ್ಬಿಟ್ಟಿತ್ತು. ಈಗೊಂದು ಪರವಾಗಿಲ್ಲ, ಒಂದು ಸ್ವಲ್ಪ ಒಂದು ಮಟ್ಟಿಗೆ ಕ್ಲಿನಿಕ್ಕಿಗೆ ಹೋಗಿ ಮೆಡಿಸಿನ್ ಎಲ್ಲ ತೊಗೊಂಡು ಇಂಜೆಕ್ಷನ್ನೆಲ್ಲ ತೊಗೊಂಡು ಈಗ ಸ್ವಲ್ಪ ಆರಾಮಾಗೇ ಇದ್ದೀನಿ. ಅಂದರೆ ಇನ್ನೂ ಕೆಮ್ಮಿದೆ, ಅದು ಕೆಮ್ಮು ಇಷ್ಟು ಬೇಗ ಹೋಗೋದಿಲ್ವಲ್ಲ. ಸೊ ಹಾಗಾಗಿ ನಾನು ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನಗೆ ತುಂಬ ಕೆಮ್ಮು ನೆಗಡಿ ಬಂತು ಅನ್ನಲ್ಲ. ಅದೇನಾಯಿತು ಅಂದರೆ ಲಾಸ್ಟ್ ವೀಕ್ 26 ರಜೆ ಆಯ್ತಲ್ಲ. ಸೊ ಅಥರ್ವನ್ನು ಕರ್ಕೊಂಡು ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಅಕ್ಕ ಬಾವ ಎಲ್ಲರೂ ಹೋಗಿ ಅಲ್ಲೇ ಮ್ಯಾಕ್ಡಿಲಿ ಐಸ್ ಕ್ರೀಮು ಜ್ಯೂಸು ಮಕ್ಕಳೆಲ್ಲ ಇದು ಬರ್ಗರ್ ಎಲ್ಲ ತಿನ್ಕೊಂಡು ಅವರು ಇದು ಮಾಡಿದ್ರು. ನಾನು ಬರೀ ಕೋನ್ ಐಸ್ ತೊಗೊಂಡೆ, ಸಾಫ್ಟಿ. ಅದ್ರ ಜೊತೆಗೆ ಕೋಕ್ ಕೂಡ ಕುಡಿದ್ಬಿಟ್ಟೆ. ಅದೇನಾಯಿತು, ಅದು ಫುಲ್ ಎತ್ತಾಕ್ಬಿಡ್ತು. ಮುಂಚೆನೇ ಕೆಮ್ಮಿತ್ತು, ಬಟ್ ಐಸ್ ಕ್ರೀಮು ಜೊತೆಗೆ ಜ್ಯೂಸು ಕುಡಿದ್ನಲ್ಲ, ಅದು ಇನ್ನೂ ಎತ್ತಾಕ್ಬಿಡ್ತು. ನೆಕ್ಸ್ಟ್ ಡೇ ಅಂತೂ ನಂಗೆ ಎದ್ದೇಳೋಕ್ಕೆ ಆಗ್ತಾಯಿಲ್ಲ. ಮೇಲುಸಿರು ಒಂಥರ ಯಪ್ಪ ಹೆಂಗಾಗೋಯ್ತು ಅಂತಂದರೆ ಮಾತಾಡೋಕ್ಕೂ ಆಗ್ತಾಯಿಲ್ಲ. ಯಾರನ್ನ ಮಾತಾಡ್ಸಿದ್ರೆ ಅವ್ರಿಗೆ ರೆಸ್ಪಾಂಡ್ ಕೂಡ ಮಾಡೋಕ್ಕಾಗ್ತಾರಿಲ್ಲ, ಅಷ್ಟು ಮೇಲುಸಿರು, ಕೆಮ್ಮು, ಒಂಥರ ಕೆಮ್ಮಿದ್ರೆ ರಿಲೀಫ್ ಅಂತಾರಲ್ಲ ಆ ಥರ ಆಗಿಬಿಡ್ತು. ಸೊ ಫಸ್ಟ್ ಹೋಗಿ ಮೋಹನ್ ನನಗೆ ನೆಬ್ಲೈಸೇಷನ್ ಮಾಡ್ಕೊತಂದ್ಬಿಟ್ಟು ಪಾಪ ಮೆಡಿಸಿನ್ಸ್ ಎಲ್ಲ ತಂದು ಕೊಟ್ಟಿದ್ದಾರೆ. ಸೊ ನೋಡಿ ನಾನು ತೋರಿಸ್ತೀನಿ. ಮನೇಲೇ ನೆಬ್ಲೈಸರ್ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಸೊ ಅದರದ್ದು ಲಿಕ್ವಿಡ್ಡು ಎಲ್ಲ ಪಾಪ ತಂದುಕೊಟ್ರು. ಮಾಸ್ಕಿದ ಮುಂಚೆನೇ ಇದಕ್ಕೆ ಬಂದಿರತ್ತಲ್ಲ ಸೆಟ್ಟು. ಸೊ ಹಾಗಾಗಿ ಮನೇಲೇ ನಾನು ಎಲ್ಲ ಪ್ರಿಕಾಷನ್ ತೊಗೊಂಡೆ. ಬಟ್ ಆದರೂ ಯಾಕೋ ಸರಿ ಹೋಗಲಿಲ್ಲ ನನಗೆ. ಅದಕ್ಕೆ ಇನ್ನೊಂದು ಸತಿ ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋಣ ಅಂತಂದ್ಬಿಟ್ಟು ಹೋಗಿ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಬಂದೆ. ಮತ್ತು ಅವ್ರೊಂದು ಸಿರಪ್ ಕೊಟ್ರಪ್ಪ. ಸಿರಪ್ಪು ಟ್ಯಾಬ್ಲೆಟ್ಸ್ ತೊಗೊಂಡ್ಮೇಲೆ ಈಗ ಒಂದು ಮಟ್ಟಕ್ಕೆ ಪರವಾಗಿಲ್ಲ, ಬಟ್ ಕೆಮ್ಮಿನ ಕಡಿಮೆ ಆಗಿಲ್ಲ. ಸೊ ನೋಡೋಣ, ಕೋರ್ಸ್ ಫುಲ್ ಕಂಪ್ಲೀಟ್ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಮತ್ತೆ ಅವ್ರೇನು ಬರೋಕ್ಕೆ ಹೇಳಿಲ್ಲ. ಓಕೆ, ಮುಂಚೆಗಿಂತ ಈಗ ಪರವಾಗಿಲ್ಲ. ಅಥರ್ವ ದ್ರಾಕ್ಷಿ ಕೊಟ್ಟರೆ ಕೆಳಗೆಲ್ಲ ಬೀಳಿಸ್ತೀಯಲ್ಲೋ, ನೆಟ್ಟು ಕುತ್ಕೊಂಡು ತಿನ್ನು. ಹೋಮ್ವರ್ಕ್ ಇದೆ, ಮಾಡಲ್ವಾ? ಯಾರಿಗೆ? ಇಲ್ಲ ಅಣ್ಣ, ಮಾಡ್ತೀನಿ ಅವನು. ಸುದಿ ಮಾಮ. ಕುತ್ಕೋ, ಆಯಿತು. ಆಫ್ ಮಾಡಿ ಟಿ ವಿ. ಹೋಮ್ವರ್ಕು ಅಂದರೆ ಇವ್ನಿಗಾಗಲ್ಲ. ಯಾಕಲ್ಲ ಶೀಪ್. are gentle and have thick fur. ಮತ್ತೆ ಹಾಕ್ಬೇಕಂದ್ರೆ ಇದು ಒತ್ತು ಮತ್ತೆ ಇದು ಒತ್ತು. ಇದು ಹಾಕ್ಬಿಟ್ಟು ಹೋಗ್ತಾನೆ. Sheep are gentle and have thick fur. ನೆಕ್ಸ್ಟ್ ಯಾವುದು? ಮೋಟರ್ ಸೈಕಲ್. Motorcycle. ಡ್ರಾಪ್ ಮಾಡಿ. ಮೋಟರ್ ಸೈಕಲ್ ನಮ್ಮ ಹತ್ರ ಇದೆಯಲ್ಲ. Motorcycles are motor vehicles and travel very fast. ಸೊ ಎಸ್ ಗೈಸ್, ಮಧ್ಯಾಹ್ನದಿಂದ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮಾತಾಡ್ತಾ ಹಾಗೆ ಕೆಮ್ಮು ಶುರು ಆಗೋಯ್ತು. ಸೊ ಸಿರಪ್ ಕುಡಿದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಇನ್ನು ಸಂಜೆಯಿಂದ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಅಥರ್ವಂಗೆ ಒಂದಷ್ಟು ಹೋಮ್ವರ್ಕ್ಗಳು ಕೊಟ್ಟಿದ್ದಾರೆ ಫ್ರೈಡೇ. ಸೊ ಹಾಗಾಗಿ ಅದನ್ನು ಮಾಡಿಸ್ತಾ ಇದ್ದೀನಿ. ಸೊ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಥರ್ವ? ಬರ್ದ ಕನ್ನಡ? ಹಾಂ, ಎಲ್ಲಿ ಪೇಪರು? ಠಠ ಡಡ್ಡಣ್ಣ. ಇದು ಅಳಿಸಿವೆರಡು. ಡಡ್ಡ ನೋಡಿ ಹೆಂಗೆ ಬರ್ದಿದ್ಯಾ, ತಪ್ಪು ಬರ್ದಿದ್ಯಾ, ಸರಿಗೆ ಬರ್ದಿಲ್ಲ. ಬಾ
ಸೊ ಅದ್ರ ಜೊತೆಗೆ ಮ್ಯಾಥ್ಸು, ಇಲ್ಲೊಂದು ಬುಕ್ ಇದೆ ಹೋಮ್ವರ್ಕ್ದು, ಜೊತೆಗೆ ಸ್ಟೋರಿ ಬುಕ್ ಕೊಟ್ಟಿದ್ದಾರೆ. ನಮಗೆ ಎವ್ರಿ ಫ್ರೈಡೇ ಸ್ಟೋರಿ ಬುಕ್ಸ್ ಕೊಡ್ತಾರೆ. ಆ್ಯಂಡ್ ಇದೊಂದು ಫೋಲ್ಡರಲ್ಲಿ ಒಂದಿದೆ ಹೋಮ್ವರ್ಕು, ಇದೊಂದು ಮಾಡಿಸ್ಬೇಕು. ಇಂಗ್ಲೀಷ್, ಕನ್ನಡ, ಇಂಗ್ಲೀಷು, ಮ್ಯಾಥ್ ಕೊಡಿಸಿದ್ದಾರೆ. ಸೊ ಇವಾಗ ಅದಿಷ್ಟು ನನ್ನ ಹೋಮ್ವರ್ಕ್ ಮಾಡಿಸಿ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಸ್ ಗೈಸ್, ಅಥವಾ ಹೋಮ್ವರ್ಕ್ ಎಲ್ಲ ಬರೆದು ಸಾರಿ ಆಟ ಆಡೋಕ್ಕೆ ಹೋದ. ಇನ್ನು ಅನ್ನಕ್ಕೆ ಇಡಬೇಕು. ಅವ್ನು ಆಟ ಆಡ್ಕೊಂಬರೋ ಅಷ್ಟರಲ್ಲಿ ಸ್ವಲ್ಪ ಅನ್ನ ಮಾಡ್ಕೊಂಬಿಡ್ತೀನಿ ಬಿಸಿ ಬಿಸಿಯಾಗಿ. ಸೊ ಈಗ ಟೈಮ್ ಬಂದು 8 ಗಂಟೆ ಆಗಿದೆ. ಅವ್ನು ಆಟ ಆಡೋಕ್ಕೆ ಹೋಗಿ ಬರೋಷ್ಟರಲ್ಲಿ ಅನ್ನ ಆಗುತ್ತೆ. ಇಲ್ಲಿ ಇವತ್ತು ನಾನು ಅಥವಾ ಇಬ್ಬರೇ ಊಟಕ್ಕೆ, ಮೋಹನೆಲ್ಲ ಹೊರಗೆ ಹೋಗಿದ್ದಾರೆ. ಸೊ ಹಾಗಾಗಿ ಅವ್ರು ಊಟಕ್ಕೆ ಬರೋಲ್ಲ. ಮಧ್ಯಾಹ್ನ ಹುರುಳಿಕಾಯಿ ಸಾಂಬಾರು ಮಾಡ್ಕೊಂಡಿದ್ದ, ಅದೇ ಇದೆ. ಸೊ ಇಬ್ರಿಗಾಗುತ್ತೆ. ಇವನ್ನೆಲ್ಲ ಇಲ್ಲಿ ಒಂದು ಆಟ ಸಾಮಾನೆಲ್ಲ ಹರಡ್ಬಿಟ್ಟು ಹೋಗಿದ್ದಾನೆ. ನಮ್ಮ ತಂದೆ ಬಂದಿದ್ರಲ್ಲ ಆಟದ್ದೆಲ್ಲ ತೋರ್ಸೋಕ್ಕೆ. ಇದು ಚೆನ್ನಾಗಿದೆ ಆ್ಯಕ್ಚುಲಿ, ಒಂಥರ ಗೇಮು, ಇದು ಟಾಯ್ ಸ್ಲೇಟ್. ಇದು ಹೆಂಗೋ ಆನ್ ಮಾಡೋದು ಗೊತ್ತಿಲ್ಲ. ಎಸ್, I'm so glad to see you. ಸೊ ನೀವು ಇದು ಯಾವ ಕಾರ್ಡ್ Please insert the card. ಇನ್ಸರ್ಟ್ and let's ಮಾಡ್ತೀರೋ? play together. ಯಾ, ಸೊ ನೀವು ಯಾವ ಕಾರ್ಡ್ನ ಇನ್ಸರ್ಟ್ ಮಾಡ್ತೀರೋ ಅದು ಹೇಳುತ್ತೆ. Milk. Children drink more milk can grow taller. ಸೊ ಇದನ್ನು ರಿಮೂವ್ ಮಾಡಿ ಮತ್ತೆ ಬ್ಯಾಕ್ ಕೂಡ ಕೊಟ್ಟಿರ್ತಾರೆ. ಇದನ್ನು ಇನ್ಸರ್ಟ್ ಮಾಡೋದು ನೋಡಿ. Hamburger. Hamburger originated in the northern German city of Hamburg. Is a delicious food. ಸೊ ಇಲ್ಲಿ ಜೊತೆಗೆ ಸ್ಲೇಟ್ ಕೂಡ ಇದೆ, ಬರೀಬಹುದು. ಚೆನ್ನಾಗಿದೆ, ಇದು ಒಂಥರ ಟೈಮ್ ಪಾಸ್ ಮಕ್ಕಳಿಗೆ. Hamburger. Hamburger originated in the northern German city of Hamburg. Is a delicious food. ಇದು ಹೊತ್ತಿದ್ರೆ ಮತ್ತೆ ರಿಪೀಟ್ ಆಗುತ್ತೆ. Hamburger. Hamburger originated in the northern German city of Hamburg. Is a ಏನೇನೋ delicious ಟಾಯ್ಸ್ food. ಬಂದಿದೆಯಪ್ಪ ಈಗ. ಅದು ಇಷ್ಟು ದಿವಸ ಒಳಗಡೆ ಇತ್ತು, ಎಲ್ಲ ಎತ್ತಿಟ್ಟಿದ್ದ. ಈಗ ಒಂದೊಂದೇ ಹಳೆಯ ಆಟ ಸಾಮಾನೆಲ್ಲ ಆಚೆ ಬರ್ತಾ ಇದೆ ಹಾಗೆ. ಸೊ ಎಸ್, ಇನ್ನು ಹೋಗಿ ಅನ್ನಕ್ಕೆ ಇಟ್ಬಿಟ್ಟು ಆ ಥರವಂಗೆ ಇನ್ನು ಬಂದಮೇಲೆ ಊಟ ಅದು ಮಾಡಿಸೋದೆ. ಚಿಂಟ, ಊಟ ರೆಡಿ. ಊಟ ರೆಡಿ ಇದೆ. ಸಾರನ್ನು ಮೊಸರನ್ನ ಎರಡೂ ತಿನ್ನಬೇಕು, ಅರ್ಥ ಆಯ್ತಾ? ಏನೆಲ್ಲ ಬಿಟ್ಟು ಓಡೋದಿಯಾ? ಬಾ. ಆ ಜಾಕೆಟ್ ಬಿಚ್ಚ, ಸ್ಕೂಲ್ ಜಾಕೆಟ್ ಯಾಕೆ ಹಾಕೊಂಡಿದ್ಯಾ? ಮಾಡು. ಸೊ ಇನ್ನು ಅಥರ್ವಂಗೆ ಲಾಜಿಕ್ ಕಿಡ್ಸಲ್ಲಿ ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ ಕೂಡ ಬಂದಿದೆ. ಅಂದರೆ ಏನು ಝೋನಲ್ ರ್ಯಾಂಕ್, ಸ್ಕೂಲ್ ಲೆವೆಲ್ ಕಾಂಪಿಟೇಷನಲ್ಲಿ 5th ರ್ಯಾಂಕ್ ಬಂದಿದ್ದಾನೆ. ಸೊ ಅದಕ್ಕೊಂದು ಸರ್ಟಿಫಿಕೇಟ್ ಆ್ಯಂಡ್ ಒಂದು ಮೆಡಲ್ ಬಂದಿದೆ. ನೆಕ್ಸ್ಟ್ ಲೆವೆಲ್ ಇದೆ, ಅದಕ್ಕೆ ಫೀ ಪೇ ಮಾಡಿಬಿಟ್ಟು ನಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಅವನ್ನ ಇದಕ್ಕೆ ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ಜಾಯಿನ್ ಮಾಡಿಸ್ಬೋದು. ಎಷ್ಟು ಫೀನ ಗೊತ್ತಿಲ್ಲ. ಸೊ ಅದ್ರದ್ದು ಸರ್ಕ್ಯುಲರ್ ಕಳಿಸ್ತಾರೆ. ಮೇ ಬಿ 8th ಏನೋ ನೆಕ್ಸ್ಟ್ ಲೆವೆಲ್ದು ಎಕ್ಸಾಮ್ ಇದೆ. ನೋಡಬೇಕು ಬರೀತಾನೋ ಇಲ್ವೋ, ಇನ್ನೂ ಯೋಚನೆ ಮಾಡಿಲ್ಲ. ಸೊ ನೋಡಬೇಕು ಏನು ಮಾಡೋದು ಅಂತ.
ಸೊ ಎಸ್ ಗಾಯ್ಸ್, ಸೊ ಊಟನೂ ಎಲ್ಲ ಮುಗೀತು. ಆ ಥರ ಬಂದು ಊಟ ಆಯಿತು. ಅವನು ಮಲಗಿಬಿಟ್ಟಿದ್ದಾನೆ ಇಲ್ಲೇ. ಸೊ ಇನ್ನು ಒಳಗೆ ಕರ್ಕೊಂಡೋಗಿ ರೂಮಲ್ಲಿ ಮಲಗಿಸ್ಬೇಕು. ನನ್ನದು ಇನ್ನು ಊಟ ಆಯಿತು. ಸೊ ಇದಾಗಿತ್ತು ಇವತ್ತಿನ ಈ ಚಿಕ್ಕ ವ್ಲಾಗ್. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.